ಅವರೆಲ್ಲದಕ್ಕೂ ಹಾಡಿರೋದು, ಸಿಟ್ಟಿಗೂ ಹಾಡು, ಸಂತೋಷಕ್ಕೂ ಹಾಡು, ದುಃಖಕ್ಕೂ ಹಾಡು, ಅಳೋದಕ್ಕೂ ಹಾಡು, ನಗೋದಕ್ಕೂ ಹಾಡು, ಏನೇ ಆದರೂ ಒಂದು ಹಾಡಲ್ಲಿ ಹಾಡು ತೋರಿಸ್ಬಿಡೋರು ಅಂತ. ಅದು ನಂಗೆ ತುಂಬ ಅನುಭವ ಆಗಿದೆ. ನನಗೇನು ನೋಡೋದೇ ಬೇಡ, ಅವ್ರನ್ನ ಮಾತಾಡೋದೇ ಬೇಡ, ಒಂದು ಲೈನ್ ಅವ್ರು ಹೇಳಿಬಿಟ್ರೆ ಓ ಅವ್ರಿಗೆ ಈ ಥರ ಇದೆ, ಓ ಇದು ಸರಿ ಇಲ್ಲ, ಓ ಇದು ಸರಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿತ್ತು ನನಗೆ. ಒಂದಂದರೆ ನಮ್ಮ ಪತ್ರ ಲೇಖನಗಳು ಶುರುವಾಗಿದ್ದೆ ಹಾಡಿನಿಂದ. ಮೊದಲು ನಾನು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡಿದೆ. ಅವ್ರು ಯಾರ್ಯಾರನ್ನೂ ಇಷ್ಟಪಟ್ಟರು ಅವ್ರಿಗೆಲ್ಲ ಲೆಟ್ರ್ ಬರ್ಕೊಡೋರು, ತೊಗೊಂಡೋಗಿ ಕೊಡ್ತಿದ್ದೆ. ನನಗೇನೋ ಒಂಥರ ಖುಷಿ ಆಗೋದು, ಹೋಗಲಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೋತಾರೆ ಇವರು, ಪಾಪ ಅನ್ಸ್ಬಿಡೋದು ಅವ್ರು ನೋಡಿದ್ರೆ. ಹೋಗಿ ನಾನು ಅವ್ರಿಗೆ ಕೊಟ್ಟು ಬರ್ತೀಯಾ ಪ್ಲೀಸ್ ಅಂದರೆ, ಆಯ್ತು ಕೊಟ್ಟು ಬರ್ತೀರಾ ಮೇಡಮ್ ಅಂತ ಕೇಳೋರು. ಆಯ್ತು ಖಂಡಿತ ಕೊಟ್ಟು ಬರ್ತೀನಿ ಅಂಥೇಳಿ ಇಸ್ಕೊಳ್ಳೋದು. ಅಲ್ಲೋಗಿ ಉಪ್ಪು ಖಾರ ಹಚ್ಚೋರ ಬಗ್ಗೆ ಎಲ್ಲ ಹೇಳೋದು. ಅವಳಂದ ಒನ್ನೊಬ್ಬ ನೆಗೆಟಿವ್ ಆನ್ಸರ್ ಬರೋದು, ಕೆಲವರು ಪಾಸಿಟಿವ್ ಆಗಿ ಹೇಳೋರು. ನೀವೇನಕ್ಕೆ ಬರ್ತೀರಾ, ನೀವು ಯಾಕೆ ಬರ್ತೀರಾ, ನಿಮ್ಗೇನಾಗ ಸಂಬಂಧ ಅಂತೆಲ್ಲ ಕ್ವಶನ್ಸ್ ಬರೋದು, ಏನೇನೋ ಆಗ್ತಾ ಇರೋದು. ಕೊನೆಯಲ್ಲಿ ಹೋಗಿ 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 ಏನೋ ಹಾಗೆ ಪೋಸ್ಟ್ ಮ್ಯಾನ್ ಹೋಗಿ ಲೈಫಿಗೆ ಬಂದುಬಿಟ್ವಿ ಅಷ್ಟೇ. ಆಮೇಲೆ ಮಾತಾಡ್ತಾ ಒಂದು ದಿವಸ ಕೇಳಿದ್ರು, ನನ್ನ ತಂಗಿ ಮದುವೆ ಟೈಮಲ್ಲಿ ಒಂದು ಕ್ವಶನ್ ಮಾಡಿದರು, ನಾವಿಬ್ಬರು ಮದುವೆ ಆಗೋಣ. ನನಗೇನು ಮಾತಾಡಲಿಲ್ಲ, ನನಗೇನು ಹೇಳೋಕ್ಕೂ ಗೊತ್ತಾಗಲಿಲ್ಲ. 4 days ತಪ್ಪಿಸ್ದೆ ಅವ್ರನ್ನ. ಅವ್ರಿಗೊಂಥರ ಬೇಜಾರಾಯಿತು. ಒಂದು ದಿವಸ ಸಿಕ್ಕಾಗ ಹತ್ತುಬಿಟ್ರು, ನಾನು ಅಷ್ಟು ಕೆಟ್ಟವನ, ನಾನು ಅಷ್ಟು ಸರಿ ಇಲ್ವಾ, ಮದುವೆ ಆಗಕ್ಕಿಲ್ವ, ಇಲ್ಲ ನಮ್ಮ ವಯಸ್ಸುಗಳು, ಆಮೇಲೆ ನಿಮ್ಮ ಜೀವನ ಶೈಲಿ, ನಮ್ಮನೆ ರೀತಿ ನನಗೆ ಗಾಬರಿ ಆಗುತ್ತೆ. ನನಗೆ ಇಷ್ಟ ನಿಮ್ಮನ್ನು ಕಂಡ್ರೆ, ಬಟ್ ಅದನ್ನ ಎಲ್ಲಿವರೆಗೂ ತೊಗೊಂಡು ಬರ್ತೀವೋ ನನಗೆ ಹೆದರಿಕೆ ಆಗುತ್ತೆ ಅಂದೆ. ಏನು ಹೆದರ್ಕೋಬೇಡ, ನಾನು ನಿನಗೆ ನನಗೆ ಅಲ್ಲಿಗೆ ಮುಗೀತು. ಅಲ್ಲಿ ಶುರುವಾಯಿತು ಹಾಡುಗಳು. ಧಾರವಾಡಕ್ಕೆ ಹೋದರು, ಓದಬೇಕಾಗಿತ್ತು. ದಿನ ಒಂದು ಪತ್ರ ಬರೀಲೇಬೇಕು ಅಂತ ಒಂದು ವಾಗ್ದಾನ ತೊಗೊಂಡೋಗ್ಬಿಟ್ರು. ನನಗೆ ಹೋಗಿ ಏನಾದ್ರು ಒಂದು ಪ್ರಾಮಿಸ್ ಮಾಡಿಬಿಟ್ಟು ಅದು ಮಾಡಲೇಬೇಕು. ಅದು ನನಗೆ ಬಂದಿದ್ದು ಮೊದಲಿಂದ ಸಿಕ್ಕಿರೋ ರೀತಿ. ನಾನು ಆಯಿತು, ದಿನ ಒಂದು ಪತ್ರ ಬರ್ದಾಗ್ತಾಯಿದ್ದೆ. ಒಂದು ವಿಷಯ ಹೇಳಬೇಕು, ಒಂದು ಸೀಕ್ರೆಟ್ ಇತ್ತು, ಯಾರಿಗೂ ಹೇಳಿಲ್ಲ, ಇವತ್ತೆಲ್ಲರಿಗೂ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏನಲ್ಲ, ರವಿ ನಾನು ಎಷ್ಟು ಆವರಿಸ್ಕೊಂಡಿದ್ದು ಅಂದರೆ, ನಮ್ಮ ತಂದೆಯವರು ಜೈ ವೆಂಕಟೇಶ್ವರ ಅದೇನೋ ಶ್ರೀ ವೆಂಕಟೇಶ್ವರ ಅಂತ ಬರೆಯೋರು, ಒಂದು ಬುಕ್ ಮಾಡಿ ಇಡೋರು. ಅದನ್ನು ನಾನು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೀತಾ ಇದ್ದೀನಿ. ನನಗೆ ಅದೊಂದು ಚಳಿ ಅಂದ್ಕೊಂಡಿತ್ತು. ಕೊನೆಯಲ್ಲಿ ಒಂದು 21 ಸಾಲು ರವಿ ಅಂದರೆ ಬರೋದು ಮುಗಿಸ್ತಾ ಇದ್ದೆ. ಅದನ್ನು ತುಂಬ ದೂರದವರೆಗೂ ಕಾಪಾಡ್ಕೊಂಡ್ಬಂದಿದ್ದೆ ಆ ಬುಕ್ಕನ್ನ, ಯಾರಿಗೂ ತೋರಿಸ್ದಂಗೆ. ಅವ್ರು ದೂರ ಇದ್ದಿದ್ದರಿಂದ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ವಿಶ್ವಾಸು, ಚೆನ್ನಾಗಿ ಆಗ್ತಾರೆ ಅನ್ನೋದು ಒಂದಿದು. ಹಾಗಾಗಿ ಅದು ಬರೀತಾ ಇದ್ದೆ. ಅದನ್ನು ಕುತ್ಕೊಂಡು ಬರೆಯೋದು. ಒಂದೊಂದು ಗಣೇಶನ ಫೋಟೋ ಇತ್ತು, ಕೆಳಗಡೆ ಕುತ್ಕೊಂಡು ಜೈ ಶ್ರೀರಾಮ್ ಅಂತ ಬರೆದು, ಕೆಳಗಡೆನಲ್ಲಿ ರವಿ ದೀಪಕ್ ಅಂತ. ಇದು ಯಾರಿಗೂ ಹೇಳಿಲ್ಲ, ನಾನು ಹುಡುಗರು ಹೇಳಿಲ್ಲ, ಎಲ್ಲ ಹೇಗಿಸ್ತಾರಿಲ್ಲ, ನಾನು ತಿನ್ಬಿಡ್ತಾರೆ ಅಷ್ಟೇ. ಆ ಥರ ಮಾಡ್ತಿದ್ದೆ. ಒಂದು ಬಂದವ್ರಿಗೆ ರವಿ ಮನಸ್ಸಲ್ಲಿ ಹೇಳಿದ್ದೆ, ಈಗೂ ಇರುತ್ತೇನೆ ಅಂತ ಕೇಳಿದೆ. ಹೋಗಿ ನಂದೇನಲ್ಲ, ಡೊಮಿನೇಷನ್ ಮಾಡಿ ಕೂರಿಸ್ಬಿಡ್ಬೇಡ, ಆಮೇಲೆ ಗಣೇಶನ್ ಮಾಡಿ ಕೂರಿಸ್ಬಿಡ್ಬೇಡ ಅಂತ ತಮಾಷೆ ಮಾಡೋರು. ತುಂಬ ತಮಾಷೆನೇ ಇರೋದು ಅಷ್ಟೇ. ಯಾವ ಟೈಮಲ್ಲಿ ತಮಾಷೆ, ಯಾವ ಟೈಮಲ್ಲಿ ರೇಗ್ತಾರೆ ಗೊತ್ತಾಗ್ತಲೇ ಇರಲಿಲ್ಲ. ಅದರಿಂದ ತುಂಬ ಏನಾಗೋದು. ಫಸ್ಟು ನಾವು ಬಳ್ಳಾರಿ ಬಂದಷ್ಟರಲ್ಲಿ ತೆಲುಗು ನಮಗೇನು ಬರ್ತಿರ್ಲಿಲ್ಲ. ದಾವಣಗೆರೆಯಿಂದ ಬಂದ್ವಿ, ತೆಲುಗು ನನ್ನೋ ಒಂದು ಲ್ಯಾಂಗ್ವೇಜ್ ನಮಗೆ. ಅವ್ರು ಎಕ್ಕಡ ಅಂತಿದ್ರೆ ನಾವು ಎಕ್ಕಡ ಅಂತಾರೆ. ಎಕ್ಕಡ ಅಂದರೆ ಚಕ್ಲಿ ಅಂತ ನಮಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಏನೇನೋ ಭಾಷೆಗಳು ಟ್ರೈನಲ್ಲಿ ಉದ್ದಗೂ ತೆಲುಗು ಮಾತುಗಳು ಯಾರ್ಯಾರೋ ಮಾತಾಡ್ತಾಯಿದ್ರೆ ಕೇಳೋದು, ನಗೋದು ನಮ್ಮ ತಮ್ಮನ್ನೆಲ್ಲ. ಆ ಥರ ನನಗೆ ಫಸ್ಟು ಅವ್ರ ಮರಾಚರಿತ್ರ ಮೂವಿ ನೋಡಿ ಒಂದಷ್ಟು ಹಾಡುಗಳು ಹಾಡೋರು, ಒಂದಷ್ಟು ಹಾಡು ರೆಕಾರ್ಡ್ ಇರೋದು, ಟೇಪ್ ರೆಕಾರ್ಡಲ್ಲಿ ಕೇಳಿಸೋರು. ನಾನು ಅವ್ರ ಲೆಟ್ರಲ್ಲಿ ಬರೆದಿದ್ದೆ, ಅದು ನಾನು ಕೇಳಿಲ್ಲ ಸರಿಯಾಗಿ ಹಾಡು. ಅದರಲ್ಲಿ ಒಂದು ಹಾಡು ಬರುತ್ತೆ, ಕೋಟಿ ದಂಡ ಅದು, ಶತಕೋಟಿ ದಂಡ ಅದು ಅಂತ, ಸರಿತಾ ಅದು ಅವರಿಬ್ಬರದ್ದು. ಆಮೇಲೆ ನಾನು ಮೂವಿ ನೋಡಿದೆ. ಆ ಸಿನಿಮಾ ಬಂದಾಗ ತುಂಬ ಫೇಮಸ್ ಆಗಿತ್ತಲ್ಲ, ನಾನು ಅವ್ರಿಗೆ ಲೆಟ್ರಲ್ಲಿ ಒಂದು ಲೈನ್ ಬರೀತಾ ಇದ್ದೆ. ಲಾಸ್ಟಲ್ಲಿ ಏನೇ ಬರೆದ್ರು ಕೊನೆಯಲ್ಲಿ ಒಂದು ಮುಕ್ತಾಯ ಮಾಡ್ತಿದ್ದೆ, ಕೋಟಿ ಗುಂಡಾಲು ಶತಕೋಟಿ ಗುಂಡಾಲು ಅಂತ ಬರ್ತಿದ್ದೆ. ಏನಿದು ಗುಂಡಾಲು ಅಂತ ಬರ್ತೀಯ, ಇಷ್ಟು ತುಂಬ ಶಕ್ತಿ ಇರೋರು, ಬಳ್ಳಾರಿ ಗುಂಡುಗಳು ನೋಡಿದ್ವಿ, ತುಂಬ ಶಕ್ತಿ ಇರೋರು ಅಂತ ಕೋಟಿ ಗುಂಡಾಲು ಶತಕೋಟಿ ಗುಂಡಾಲು. ಅಯ್ಯೋ ಮಾರೈತೆ, ದಂಡಾಲು ಅಂದರೆ ನಮಸ್ಕಾರಗಳು ಅಂತ. ಆ ಪ್ರೀತಿಗೆ ನಮಸ್ಕಾರ, ಜಗಕ್ಕೆಲ್ಲ ನಮಸ್ಕಾರ ಹೇಳಿರೋದು ಅವಳು. ಆ ಸಿನಿಮಾ ನೋಡು ಮೊದಲು ನೀನು. ಆಮೇಲೆ ಹೋಗಿ ನೋಡಿದೆ, ಅದು ಮರೆಯೋಕ್ಕಾಗಲ್ಲ. ಬರ್ದಿದ್ದೆ ಅವಾಗೆಲ್ಲ ಗುಂಡಾಲು ಅದನ್ನು ತುಂಬ ನೆನಪಾಗುತ್ತೆ.
ಪ್ರತಿ ಇದರಲ್ಲೂ ಬರೀತಾ ಇದ್ದೆ. ಹುಡುಕಿ ನಾನು ಬರೀತಿದ್ದೆ, ಅವ್ರಿಗೆ ಹುಡ್ಕೋದೇ ಬೇಡ, ಬೇಕಾದಂಗೆ ಬರೋದು. ಸಡನ್ನಾಗಿ ಒಂದು ಟ್ಯೂನ್ ಕೇಳ್ಸ್ಬಿಟ್ಟು ಹೇಳೋ ಸಿನಿಮಾ ಯಾವ್ದು ಹೇಳೋ ಅನ್ನೋರು, ನಮ್ಗೆ ಗೊತ್ತಾಗ್ತಲೇ ಇರಲಿಲ್ಲ. ಕೆಲವು ಸಲ ಗೊತ್ತಾಗೋದು ಈ ಪರವಾಗಿಲ್ವೇ ಕಲ್ತ್ಬಿಟ್ಟೆ ಅನ್ನೋರು. ಒಂದೊಂದು ಸಲ ಇಲ್ಲಮ್ಮ ನಂಗೆ ಗೊತ್ತಾಗಲ್ಲ, ಅದೇನೋ ಒಂದು ಕ್ಲೂ ಕೊಡೋರು. ಅವತ್ತಲ್ಲಿ ಹೋಗಿದ್ವಿ, ಅವತ್ತದು ನೋಡಿದ್ವಿ, ಆ್ಯಕ್ಟರ್ ಹಿಂಗಿದ್ದಾರೆ, ಅವಾಗ ಓ ಇದಾ ಅಂತೆ. ಆ ಥರದ್ದು ನಮ್ಮ ಲೈಫ್ ನಡೀತು. ಇನ್ನು ತುಂಬಾ ಸಾಹಿತ್ಯ ಸಂಗೀತ ಎಲ್ಲ ಶುರುವಾಗೋದ್ವು. ಆಮೇಲೆ ಎಲ್ಲ ಬಂದ್ವು. ವೀಣೆ ಕಲಿಯಕ್ಕೆ ಹೋದೆ, ಎಲ್ಲ ವೀಣೆಗಳು ಉಟ್ಕೊಂಡ್ಬಿಟ್ಟು ಅಲ್ಲಿಗೆ ನಿಲ್ತು. ಮನೆಯಲ್ಲಿ ಎಲ್ಲ ಥರ ಶುರುವಾಯಿತು. ಗದಾ ಯುದ್ಧನೂ ನಡೀತು, ಎಲ್ಲ ಆಗ್ತಿತ್ತು. ಒಂಥರ ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ಕಲರ್ಫುಲ್ ಲೈಫ್. ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಈ ಲೈಫ್ ಎಲ್ರಿಗೂ ಸಿಗಲ್ಲ, ಈ ಥರ ವ್ಯಕ್ತಿ ಎಲ್ರಿಗೂ ಸಿಗಲ್ಲ. ತುಂಬಾ ಯಾವ ಥರ ಅಂತ ಅವ್ನು ಹೇಳೋಣ, ಅಷ್ಟೇ ಪ್ರೀತಿ ಇರೋದು, ಅಷ್ಟೇ ಸಿಟ್ಟಿರೋದು, ಅಷ್ಟೇ ಇರೋದು. ಬಟ್ ಎಲ್ಲೋ ಒಂದು ಆಳವಾದ ಪ್ರೀತಿ ನನಗೆ ಕಾಣಿಸ್ತಿತ್ತು. ಅವ್ರು ಏನೇ ಮಾಡಲಿ, ಏನೇ ಬೇಜಾರಾಗಲಿ, ನಾನು ಯಾವತ್ತೂ ಅವ್ನು ಸಿಡುತ್ತಿರಲಿಲ್ಲ. ಅವ್ರು ಏನೇ ಹೇಳಿದ್ರು ನಗ್ತಾ ಇರ್ತಿದ್ದೆ. ಯಾವುದೋ ಕೆಲಸ ಬಿಟ್ಟು ಬರೋರನ್ನ ಬಿಟ್ಟಕಣ ಕೆಲಸ ಹೋಗಲ್ಲ ಅಂತ, ಆಯಿತು ಬಿಡಿ ಮುಂದೆ ಹೋಗ್ತೀರಾ, ಅದು ಬಿಟ್ಟರೆ ಇನ್ನೂ ಒಳ್ಳೇದಾಗತ್ತೆ ನಿಮಗೆ ಅಂತಿದ್ದೆ. ಅವ್ರು ಹಂಗೆ ಏನೇ ಬೈಯೋದೇ ಇಲ್ಲ, ನೀನು ಖುಷಿಯಾಗಿರ್ತೀಯಾ ಅನ್ನೋದು. ಹ್ಞೂ ಮತ್ತು ನಿಮ್ಗೆ ಆ್ಯಕ್ಚುಲಿ ಅಚೀವ್ಮೆಂಟ್ ಹಂಗೆ ಇರುತ್ತೆ ನಿಮ್ಮದು. ಇದು ಬಿಡ್ತೀರಾ, ಬೇರೆದು ಹೋಗ್ತೀರಾ, ಅದರಲ್ಲಿ ಲಾಭ ಆಗುತ್ತೆ ನಿಮಗೆ, ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದರಾಗಿ ಕೊನೆಗಂತೂ ಇಲ್ಲಿವರೆಗೂ ಬಂತು ಲೈಫು. ಒಂಥರ ಶಾಕಿಂಗ್ ಆಗೋಯ್ತು ಲಾಸ್ಟಲ್ಲಿ. ಅದೆಲ್ರಿಗೂ ಗೊತ್ತಿದೆ. ತುಂಬ ಎಲ್ಲ ಕಡೆಯಿಂದ ಕಾಡ್ಕೊಂಡು ಬರುತ್ತೆ. ಇದ್ದಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀವೆಲ್ಲ ಇದ್ದೀರಾ, ಅಭಿಮಾನಿಗಳು ಎಲ್ಲ ಇದ್ದೀರಾ. ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಜೀವನ ಇದೊಂಥರ ಸಂಗೀತ, ಅದೊಂಥರ ಸಂಗೀತ. ಈಗ ಮುಂದೆ ನಮ್ಮ ಮೊಮ್ಮಕ್ಕಳು ನಡೀತಾ ಇದೆ, ಅವ್ರ ಲೈಫ್ ನಡಿಬೇಕು, ಅವ್ರನ್ನ ನೋಡಿ. ಹೆಂಗೋ ನಾನು ಯಾವಾಗ ಹೇಳಿದ್ರೆ ಎಲ್ರಿಗೂ ಆ ಮಂಚ ನೋಡ್ಕೊಳ್ಳಿ, ಆ ಮಂಚ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಪಾಪಿ ಚಿರಾಯು ಅಂತ ಹೇಳಿ ಚಿರಾಯು ಹಾಕ್ಬಿಟ್ಟು ಭಾಳ ಬೇಜಾರಾಗುತ್ತೆ. ಲೈನ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಪಾಪಿ ಚಿರಾಯು ಕಣೆ ಅನ್ನೋರು. ಏನಾದ್ರು ನೀವು ಹೇಗಿದೆ, ನನಗೇನೇ ಆಗಿದೆ ನೋಡಿ ಹೆಂಗಿದ್ದೀನಿ ನಾನು, ನೀನು ಹುಷಾರಾಗಿರಬೇಕು ಅಂತ ಹೇಳೋರು. ಅದಂತೂ ತುಂಬ ಕಷ್ಟದ ವಿಷಯ. ಆಯಿತು, ನಾನೇನು ತುಂಬ ಹೇಳೋಕ್ಕಾಗಲ್ಲ. ಆಮೇಲೆ ಬೇರೆ ಥರ ತಿರುಗಿಬಿಡುತ್ತೆ ಸಂಗೀತ ಸಂಜೆ. ನಾವು ಹಡಪದವರ ಗಜಲಿ ಕಾಯ್ತಾ ಇದ್ದೀವಿ. ತುಂಬ ದಿವಸ ಆಯಿತು. ರವಿ ತುಂಬ ಇಷ್ಟವಾದ ಹಾಡು ಛಾಯಾಗೆ ತುಂಬ ಥ್ಯಾಂಕ್ಸ್. ಛಾಯಾ ಭಾಳ ದಿವಸ ಆಗಿತ್ತು ಮತ್ತು ಹಾಡುಗಳು ಟೈಮ್ ಸಾಲದು. ಮತ್ತು ಮನೆಯಲ್ಲ ನಿಮಗೂ ಅಷ್ಟೇ ಮಾಡಿಗೆ, ನಿಮ್ಮ ಮಾತಿಗೆ ತುಂಬ ಖುಷಿ ಆಯಿತು. ನಮಸ್ಕಾರ. ಕನ್ನಡದಿಂದ ಸೂಪರ್ ಸಿಂಗರ್ ಆಗಿದೆ ಬಿಡಪ್ಪ, ನಂಗೆ ತುಂಬ ಖುಷಿ ಆಯ್ತಣ್ಣ. ನನಗೆ ಗೊತ್ತೇ ಯಾವಾಗಲೂ ಹೇಳ್ತಾ ಇರ್ತೀನಿ ಚೆನ್ನಾಗಿ ಹಾಡ್ತಾ ಇದ್ದೆ ಅಂತ. ಆಶ್ಚರ್ಯ ಆಗೋಯ್ತು, ರವಿ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಒಂದ್ಸಲ ಅದು ಸ್ಕೂಲ್ ಫಂಕ್ಷನಲ್ಲಿ ಆಡಿದರೆ ಏನೇ ಇಷ್ಟು ಚೆನ್ನಾಗಿ ಹಾಡ್ತಾನ, ನಾನು ಕೇಳೇ ಇರಲಿಲ್ವಲ್ಲ ಅಂತಂದರು. ಅಷ್ಟು ಒಂದೊಂದ್ಸಲ ಯಾವಾಗಲಾರು ಒಂದ್ಸಲ ನಿಮ್ಗೆಲ್ರಿಗೂ ಒಂದು ಹ್ಯಾಂಡ್ ಪ್ಯಾನ್ ನುಡಿಸ್ತಾನೆ, ಅದನ್ನು ಕೇಳಿಸ್ಬೇಕು. ತುಂಬ ಚೆನ್ನಾಗಿ ನುಡಿಸ್ತಾನೆ. ಅವನು ಎಲ್ಲೋ ತಾನಾಗೆ ಕಲಿತು ಏನೋ ಮಾಡಿ ಕಲ್ತ್ಕೊಂಡು ಬಂದಿದ್ದಾನೆ. ಅದನ್ನು ಒಂದ್ಸಲ ಯಾವಾಗಲಾರು ನುಡಿಸ್ತಾನೆ. ಥ್ಯಾಂಕ್ ಯು.